ಯುಗಾದಿ ಸಂಭ್ರಮದಲ್ಲಿ ಮುಳುಗೆದ್ದಂತಹ ಜನರಿಗೆ ಸರ್ಕಾರ ಇಂದಿನಿಂದ ಬರೆ ಹಾಕ್ತಾ ಇದೆ. ಹಾಲು, ಮೊಸರು ಎಲ್ಲವೂ ದುಬಾರಿ ಆಗ್ತಾ ಇದೆ. ಕಸ ಸಂಗ್ರಹಕ್ಕೂ ಕಾಸು ಕಟ್ಟಬೇಕು. ಹೊಸ ಕಾರು ಖರೀದಿಸಿದ್ರೂ 50,000 ತೆರಿಗೆ ಕಟ್ಟಬೇಕು. ಹೊಸ ಕಾರು ತಗೊಂಡು ಟೋಲ್ಗೆ ಹೋದ್ರೆ ಅಲ್ಲೂ ಹೆಚ್ಚುವರಿ ಹಣ ಕಟ್ಟಬೇಕು. ಯಾವುದೆಲ್ಲ ಬೆಲೆ ಏರಿಕೆ ಆಗಿದೆ ಅಂತ ತೋರಿಸ್ತೀವಿ ನೋಡಿ. 5 ಗ್ಯಾರಂಟಿಗಳನ್ನು ಕೊಟ್ಟು ಬಹುಮತ ಪಡೆದು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಇತಿಹಾಸವೇ ನೆನಪಲ್ಲಿ ಇಟ್ಟುಕೊಳ್ಳುವ ಶಾಕ್ ಕೊಟ್ಟಿದೆ. ರಾಜ್ಯದ ಜನರ ಜೇಬಿಗೆ 16 ಕಡೆ ಕತ್ತರಿ ಪ್ರಯೋಗ ಮಾಡಲು ಸಜ್ಜಾಗಿದೆ. ರಾಜ್ಯದ ಜನ ಬೆಲೆ ಏರಿಕೆ ಅನ್ನೋ ಗುಮ್ಮನನ್ನ ಬೆನ್ನಿಗೆ ಕಟ್ಟಿಕೊಂಡು ಓಡಾಡಬೇಕು. ಇಲ್ಲಿವರೆಗೂ ಇದ್ದಿದ್ದು ಒಂದು ಲೆಕ್ಕ, ಸಿದ್ದರಾಮಯ್ಯ ಸರ್ಕಾರದ್ದೇ ಹೊಸ ಲೆಕ್ಕ ಶುರುವಾಗ್ತಿದೆ. ಅಚ್ಚರಿ ಅನಿಸಿದ್ರು ಇದೇ ಕಟು ಸತ್ಯ. ಇಷ್ಟು ದಿನ ತಿಂಗಳಿಗೊಂದು 2 ಬೆಲೆ ಏರಿಕೆ ಶಾಕ್ ಕೊಡ್ತಿದ್ರು. ಈಗ ಒಂದೇ ಸಲ ಸಾಲು ಸಾಲು ಬೆಲೆ ಏರಿಕೆ ಮಾಡಿ ಸರ್ಕಾರ ಜಾರಿಗೆ ಬರಲು ಅಧಿಕೃತ ಆದೇಶವನ್ನು ಮಾಡಿದೆ. ಹಾಗಿದ್ರೆ ಯಾವೆಲ್ಲ ವಸ್ತುಗಳ ಬೆಲೆ ಏರಿಕೆ ಆಗ್ತಿದೆ, ಹಿಂದೆ ಎಷ್ಟಿತ್ತು, ಈಗ ಎಷ್ಟಾಗ್ತಿದೆ ಅನ್ನೋ ಲೆಕ್ಕ ಕೊಡ್ತೀವಿ ನೋಡಿ. ನಂದಿನಿ ಹಾಲು ಬಳಸ್ತಿರುವ 2 ಕೋಟಿಗೂ ಹೆಚ್ಚು ಜನ ಪ್ರತಿ ಲೀಟರ್ ಹಾಲು ಮತ್ತು ಮೊಸರಿಗೆ 4 ರೂಪಾಯಿ ಹೆಚ್ಚು ಹಣ ಕೊಟ್ಟು ಖರೀದಿ ಮಾಡಬೇಕು. ಇನ್ನು ರಾಜ್ಯದ ಎಲ್ಲಾ ಗೃಹ ಬಳಕೆ ವಿದ್ಯುತ್ ಬಳಸೋರು ಯೂನಿಟ್ಗೆ 36 ಪೈಸೆ ಹೆಚ್ಚು ಹಣ ಕಟ್ಟಬೇಕು. ಗೃಹ ಜ್ಯೋತಿ ಹೆಸರಲ್ಲಿ ಫ್ರೀ ಕರೆಂಟ್ ಇದ್ರೂ ತಿಂಗಳಿಗೆ 50 ರಿಂದ 100 ರೂಪಾಯಿ ಹೆಚ್ಚು ಬಿಲ್ ಬರುತ್ತೆ. ಬರೀ ಕರೆಂಟ್ ಬಿಲ್ ಅಷ್ಟೇ ಅಲ್ಲ, ಪ್ರತಿ ತಿಂಗಳು ಬರುವ ವಿದ್ಯುತ್ ನಿಗದಿತ ದರ 12 ರೂಪಾಯಿ ಬದಲು 145 ರೂಪಾಯಿಗೆ ಏರಿಸಿದ್ದು ಗೃಹ ಜ್ಯೋತಿ ಬಳಸೋರು ಬಿಲ್ ಕಟ್ಟಬೇಕು. ಇನ್ನು ಹೊಸ ಮನೆ ಕಟ್ಟೋರು ಈಗಾಗಲೇ ಮನೆ ಕಟ್ಟಿ ಮನೆಯಲ್ಲಿ ಲಿಫ್ಟ್ ಹಾಕಿಸಿಕೊಂಡಿದ್ರೆ, ಕಚೇರಿಗಳಲ್ಲಿ ಲಿಫ್ಟ್ಗಳಿದ್ರೂ ರಿನಿವಲ್ಗೆ ಅಂತ ಹೋದ್ರೆ ಹೆಚ್ಚುವರಿಯಾಗಿ ಮಿನಿಮಮ್ 1500 ರೂಪಾಯಿ ಪಾವತಿ ಮಾಡಬೇಕು. ಬೃಹತ್ ಕಟ್ಟಡಗಳು, ಕೈಗಾರಿಕೆಗಳು ಟ್ರಾನ್ಸ್ಫಾರ್ಮರ್ ಹಾಕಿಸಿದ್ರೆ ಅದನ್ನ ರಿನಿವಲ್ ಮಾಡಿಸೋಕೆ 1,000 ಬದಲು ಈಗ 3 ರಿಂದ 8,000ವರೆಗೂ ಹಣ ಕಟ್ಟಬೇಕು. ಹೊಸ ಕಾರು, ಹೊಸ ಬೈಕು ತೆಗೆದುಕೊಳ್ತೀನಿ ಅಂತ ಸರ್ಕಾರಕ್ಕೆ 1,000 ರೂಪಾಯಿ ಸೆಸ್ ಹೆಸರಲ್ಲಿ ಕಮಿಷನ್ ಕಟ್ಟಬೇಕು. ಯೆಲ್ಲೋ ಬೋರ್ಡ್ ವಾಹನಗಳನ್ನು ಖರೀದಿ ಮಾಡಿದ್ರೆ ಆ ವಾಹನಗಳ ಬೆಲೆ 10,000ದ ಒಳಗಿದ್ರೆ ಹೆಚ್ಚುವರಿಯಾಗಿ 50 ರಿಂದ 70,000 ರೂಪಾಯಿ ಕಟ್ಟಬೇಕು. ಇನ್ನು ಬಿಬಿಎಂಪಿಯವರು ನಾವೇನೂ ಕಮ್ಮಿ ಇಲ್ಲ ಅಂತ ಮನೆ ಮನೆಗೂ ಬಂದು ಕಸ ಸಂಗ್ರಹಿಸುತ್ತಿದ್ದೀವಿ ಅಂತ ತಿಂಗಳಿಗೆ ಹೆಚ್ಚುವರಿ 50 ರೂಪಾಯಿ ಸೆಸ್ ಬೇರೆ ಹಾಕಿದ್ದಾರೆ. ರಾಜ್ಯ ಸರ್ಕಾರದ ಜೊತೆ ಕೇಂದ್ರ ಸಾರಿಗೆ ಇಲಾಖೆಯನ್ನು ಸದ್ದಿಲ್ಲದೆ ಟೋಲ್ ಸಂಗ್ರಹವನ್ನ ಹೆಚ್ಚಿಸಿದ್ದು ರಾಜ್ಯದಲ್ಲಿರೋ 66 ಟೋಲ್ಗಳಲ್ಲಿ ಇನ್ಮುಂದೆ 10 ರಿಂದ 30 ರೂಪಾಯಿವರೆಗೂ ಹೆಚ್ಚು ಟೋಲ್ ಶುಲ್ಕ ಕಟ್ಟಬೇಕಿದೆ. ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷವಾಯಿತು. ಈ ವರ್ಷದಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆ 2 ರೂಪಾಯಿ ಹೆಚ್ಚಿಸಿದ್ರು. ನಂದಿನಿ ಹಾಲನ್ನ 3ನೇ ಸಲ ಏರಿಕೆ ಮಾಡಿದ್ದಾರೆ. ಬಿಯರ್ ದರವನ್ನ 3 ಸಲ ಏರಿಕೆ ಮಾಡಿ 1 ಸಲ ಇಳಿಸಿದ್ರು. ಇನ್ನು ಮೆಟ್ರೋ ರೈಲಿನ ದರವು 45 ರಿಂದ 55ರಷ್ಟು ಏರಿಕೆ ಆಯಿತು. ಈಗ ಒಂದೇ ಸಲ ಜನರ ಜೇಬಿಗೆ ಕನ್ನ ಹಾಕಿದೆ. ಬೆಲೆ ಏರಿಕೆ ಖಂಡಿಸಿ ಬಿಜೆಪಿಯಿಂದ ಹೋರಾಟ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಾಲು ಸಾಲು ಬೆಲೆ ಏರಿಕೆ ಮಾಡ್ತಿದ್ರು ಒಂದ್ಸಲ ಅಬ್ಬರಿಸಿ ಬೊಬ್ಬೆ ಹಾಕಿ ಬಿಜೆಪಿಯವರು ಜೆಡಿಎಸ್ನವರು ಸುಮ್ಮನಾಗ್ತಿದ್ರು. ಇದು ಸಹಜವಾಗಿ ಜನಸಾಮಾನ್ಯರ ಜೊತೆ ಕಾರ್ಯಕರ್ತರನ್ನು ಕೆರಳಿಸಿತ್ತು. ಈಗ ವಿರೋಧ ಪಕ್ಷದ ನಾಯಕರೆಲ್ಲ ಬೆಲೆ ಏರಿಕೆ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಏಪ್ರಿಲ್ 2ರಿಂದ ಇಡೀ ತಿಂಗಳು ರಾಜ್ಯದಾದ್ಯಂತ 4 ಹಂತಗಳಲ್ಲಿ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಬುಧವಾರದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ ನಡೆಸುತ್ತವೆ. ನಮ್ಮ ಪಕ್ಷದ ಶಾಸಕರು, ಸಂಸದರು, ಪರಾಜಿತ ಅಭ್ಯರ್ಥಿಗಳು ಹಾಗೂ ಜಿಲ್ಲಾ ಘಟಕದ ಅಧ್ಯಕ್ಷರು ಅಹೋರಾತ್ರಿ ಧರಣಿಯಲ್ಲಿ ಭಾಗಿಯಾಗ್ತಾರೆ. ಏಪ್ರಿಲ್ 5ರಂದು ಎಲ್ಲಾ ಜಿಲ್ಲೆ, ತಾಲೂಕು ಕೇಂದ್ರಗಳಲ್ಲಿ ಧರಣಿ ಮಾಡುತ್ತೇವೆ ಅಂದ್ರು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ. ದುಬಾರಿಯಾದ ಜೀವನವನ್ನ ಈ ನಾಡಿನ ಜನ ನಡೆಸುವಂತಹ ದುಸ್ಥಿತಿಗೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ನಿರ್ಮಾಣ ಮಾಡಿದೆ. ಇಡೀ ದೇಶದಲ್ಲಿ ಅತ್ಯಂತ ದುಬಾರಿಯಾಗಿರ್ತಕ್ಕಂಥ ಜೀವನವನ್ನ, ಬಹುಶಃ ನಾವು ಸೇವಿಸ್ತಕ್ಕಂಥ ಗಾಳಿಯನ್ನ ಒಂದು ಬಿಟ್ರೆ ಇನ್ನೆಲ್ಲದರ ಒಂದು ಬೆಲೆ ಏರಿಕೆಯನ್ನ ನಿರಂತರವಾಗಿ ಈ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ. ಏಪ್ರಿಲ್ 2ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ನಮ್ಮ ಅಹೋರಾತ್ರಿ ಧರಣಿ ಪ್ರಾರಂಭ ಆಗ್ತದೆ. ಏಪ್ರಿಲ್ 7ನೇ ತಾರೀಕು ಪ್ರಾರಂಭ ಆಗ್ತಕ್ಕಂಥ ನಮ್ಮ ಈ ಜನಾಕ್ರೋಶ ಯಾತ್ರೆ ರಾಜ್ಯದ ಪ್ರತಿ ಜಿಲ್ಲೆಗೂ ಕೂಡ ಈ ಹೋರಾಟವನ್ನು ತೆಗೆದುಕೊಂಡು ಹೋಗ್ತೇವೆ. ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಬೆಲೆ ಏರಿಕೆ ವಿರುದ್ಧ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ, ಜನಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರು ಹೇಳಿದ್ರು. ಆದರೆ ಪ್ರತಿಪಕ್ಷವಾಗಿ
ಜನರನ್ನ ಎಚ್ಚರಿಸಬೇಕಾಗಿರುವ ಬಿಜೆಪಿಯಲ್ಲೇ ಒಗ್ಗಟ್ಟಿಲ್ಲ. ಇವತ್ತು ಬಿಜೆಪಿಯ ಸುದ್ದಿಗೋಷ್ಠಿಗೆ ವಿಪಕ್ಷ ನಾಯಕ ಶಾಡೋ ಮುಖ್ಯಮಂತ್ರಿ ಆರ್ ಅಶೋಕ್ ಅವರೇ ಗೈರಾಗಿದ್ರು. ಒಟ್ನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ 2 ವರ್ಷದಲ್ಲಿ ದುಡಿಯೋ ಕೈಗಳಿಗೆ, ತೆರಿಗೆ ಕೊಟ್ಟೋರಿಗೆ ಕೊಟ್ಟಿದ್ದಕ್ಕಿಂತ ಜಾಸ್ತಿ ಕಿತ್ಕೊಳ್ತಿದ್ರೆ ಕಿವಿ ಹಿಂಡಬೇಕಾದ ಪ್ರತಿಪಕ್ಷದವರು ಒಗ್ಗಟ್ಟಿಲ್ಲದೆ ಹೋರಾಟಕ್ಕೆ ಮುಂದಾಗಿರೋದು ಈ ರಾಜ್ಯದ ದುರಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.